ನೀನು ಕೇಳಬೇಕಲ್ವಾ? ಹಾಂ ಸರ್, ಈಗ ಮಂಡ್ಯದಲ್ಲಿ ರೈತ ಸಂಘಟನೆ ಮತ್ತು ಪ್ರಗತಿಪರ ಸಂಘಟನೆಗಳು ಜಲ್ ಜೀವನ್ ಮಿಷನ್ ಭ್ರಷ್ಟಾಚಾರ ನಡೆದಿದೆ ಅಂದ್ಬಿಟ್ಟು ಈ ಆಲೆ ಕೆಲವು 10 ದಿನಗಳಿಂದನೂ ಹೋರಾಟ ಮಾಡ್ತಿದ್ದಾರೆ. ಸೊ ಇದ್ರ ಬಗ್ಗೆ ನಿಮಗೆ ಏನಾದರೂ ಹೇಳೋದಿದ್ರೆ ದಯವಿಟ್ಟು ಹೇಳಿ ಸರ್. ಅಲ್ಲ, ಇದ್ರ ಬಗ್ಗೆ ಈಗಾಗಲೇ ಕಾರ್ಯ ಪ್ರಗತಿನಲ್ಲಿ ಇದೆಯಾ ಅಥವಾ ಮಾಡಬೇಕು ಅಂತಂದ್ಬಿಟ್ಟು ಯೋಜನೆ ಮಾಡ್ತಾ ಇದ್ದಾರೆ? ಸರ್, ಈಗ ಅದು 2019ನೇ ಇಸ್ವಿಲಿ ಈ ಕಾರ್ಯಕ್ರಮ ಆಯೋಜನೆಗೊಂಡಿದೆ, ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎರಡು ಕಡೆಯಿಂದನೂ. ಆದರೆ ಇವಾಗ ಏನಾಗ್ತಿದೆ ಅಂದರೆ, ಈಗ ಹಲವಾರು ಕಡೆ ಈ ಕಾರ್ಯಕ್ರಮ ಆಲ್ರೆಡಿ ಅನುಷ್ಠಾನಗೊಂಡು ಕೆಲಸಗಳು ಮಾಡ್ತಿದ್ದಾರೆ, ಮತ್ತು ಕಾಂಟ್ರಾಕ್ಟರ್ದಾರು ದುಡ್ಡು ಕೂಡ ತೊಗೊಳ್ತವ್ರೆ, ಏನೇನು ಕೆಲಸ ಮಾಡಿ ದುಡ್ಡು ತೊಗೊತಾ ಇದ್ದಾರೆ. ಸೊ ಇದೀಗ ಇದೇನಾಗಿದೆ ಅಂದರೆ, ಇದು ಭ್ರಷ್ಟಾಚಾರ. ಈಗ ಅದು ಮಾಹಿತಿ ಇರೋದು ಹೇಗೆ ಅಂದರೆ, ನೀರು ಎಲ್ಲಿ ಸಮರ್ಪಕವಾಗಿಲ್ಲ ಅಂಥ ಹಳ್ಳಿಗಳಿಗೆ, ಅಂಥ ನಗರಗಳಿಗೆ ಕೊಡಬೇಕನ್ನೋದು ಅದು ರೂಲ್ಸ್ ಇರೋದು. ಆದರೆ ಅವರು ಇರೋ ಕಡೆನೇ ಕೊಡ್ತಿದ್ದಾರೆ, ಸಮರ್ಪಕವಾಗಿ ನೀರಿರೋ ಕಡೆ ಗ್ರಾಮಗಳಿಗೆ ಕೊಡ್ತಾ ಇದ್ದಾರೆ. ಆಮೇಲೆ ಇನ್ನೊಂದು ಪ್ರಶ್ನೆ ಅಂದರೆ, ಈಗ 150 ಒಂದು ಗ್ರಾಮದಲ್ಲಿ 150 ನಲ್ಲಿ ಸಂಪರ್ಕ ಇದ್ದರೆ 300 ಸಂಪರ್ಕ ಇದೆ ಅಂತೇಳಿ ಮಾಡ್ತಿರೋದು ಒಂದು ಬೆಳಕಿಗೆ ಬಂದಿದೆ ಸರ್. ಅದ್ರ ಬಗ್ಗೆ ನೀವು ಸೂಕ್ತವಾದಂಥ ದಾಖಲೆ ಬೇಕು. ನೀವು ಜನಗಳನ್ನು ಕೇಳಿ, ಇದೆಯಾ ಅವ್ರಿಗೆ ಎರಡೆರಡು ಕನೆಕ್ಷನ್ ಹೆಂಗೆ ಕೊಡ್ತಾರೆ? ಕೊಡ್ಲಿಕ್ಕೆ ಬರಲ್ಲ. ಮೊದಲನೇದಾಗಿ ಒಂದು ಕಡೆ ಇದ್ದಾಗ ಇನ್ನೊಂದು ಕನೆಕ್ಷನ್ ಹೆಂಗೆ ಕೊಡ್ತಾರೆ? ಅದಕ್ಕೆ ಇನ್ನೊಂದು ಕೇಂದ್ರ ಸರ್ಕಾರದ ಅನುದಾನ ಎಷ್ಟು, ರಾಜ್ಯ ಸರ್ಕಾರದ ಅನುದಾನ ಎಷ್ಟು, ಮತ್ತು ಯಾರಿಗೆ ಅದನ್ನು ಗುತ್ತಿಗೆ ಕೊಟ್ಟಿದ್ದಾರಾ ಅಥವಾ ನೇರವಾಗಿ ನಿಮ್ಮ ನಗರಸಭೆನೇ ನಡೆಸ್ತಾ ಇದೆಯಾ ಅಂತ ಅನ್ನೋದು ಮೊದಲು ಮಾಹಿತಿ ಬೇಕು. ಅದಿಲ್ದಿರೋದು ನಾವೇನು ಮಾಡಲಿಕ್ಕೆ ಬರಲ್ಲ. ಮತ್ತು ನೋಡಿ, ಈಗಾಗಲೇ 10 ದಿವಸದಿಂದ ಮಾಡ್ತಾ ಇದ್ದಾರೆ ಅಂತಂದರೆ ಇದನ್ನು ನಿಮ್ಮ ಶಾಸಕರು ಕೂಡ ಈಗಾಗಲೇ ಗಮನ ಹರಿಸಿರ್ಬೋದಲ್ವಾ? ದರ್ಶನ್ ಕೂಡ ಗಮನ ಹರಿಸಿರ್ಬೇಕು, ದರ್ಶನ್ ಪುಟ್ಟಣ್ಣಯ್ಯ ಅವರು. ಇದನ್ನು ನಾನು ಒಂದು ಸಾರಿ ಮಂಡ್ಯಕ್ಕೆ ಬರ್ತೀನಿ, ಬಂದು ಅದನ್ನು ಕಂಪ್ಲೀಟಾಗಿ ಪರಿಶೀಲನೆ ಮಾಡಿಬಿಟ್ಟು ಮುಂದಿನ ಹೆಜ್ಜೆಗಳೇನು ಅಂತ ಅನ್ನೋದನ್ನು ನಾನು ಯೋಚನೆ. ಖಂಡಿತ ಸರ್. ಥ್ಯಾಂಕ್ ಯು ಸರ್. ಧನ್ಯವಾದಗಳು. ಥ್ಯಾಂಕ್ ಯು.